ಬಾಡಿಯಲ್ಲಿ ಒಂದು ಸ್ವೆಲ್ಲಿಂಗ್ ಅಥವಾ ಗಡ್ಡೆ ಕಂಡ ಕೂಡಲೇ ನಮ್ಮ ಮನಸ್ಸಿನಲ್ಲಿ ಅನಿಸ್ಕೊಳ್ಳುವ ಅದು ಮನಸ್ಸಿನಲ್ಲಿ ನಾವು ಕೇಳುವ ಒಂದೇ ಪ್ರಶ್ನೆ, ಇದು ಕ್ಯಾನ್ಸರ್ ಆಗಿರ್ಬೋದಂತ ಅಂದ ಪ್ರಶ್ನೆ ನಮ್ಮನ್ನು ಕಾಡ್ತದೆ. ಈಗ ನಾನು ಒಂದು ಮಾತು ಹೇಳಬೇಕು ಅಂತ ಹೇಳಿದ್ರೆ, ಕ್ಯಾನ್ಸರ್ ಅಂದರೆ ಏನು ಅಂತ ನಾವು ಈಗ ಒಂದು ನಿಮಿಷ ಚರ್ಚೆ ಮಾಡೋಣ. ಈಗ ಈ ಪ್ರಪಂಚದಲ್ಲಿರುವ ಪ್ರತಿಯೊಂದು ಜೀವಿ, ಒಂದು ಏಕಾಣು ಜೀವಿಯಿಂದ ಹಿಡಿದು ಈ ಮಾನವ ಜೀವಿವರೆಗೂ ಪ್ರತಿಯೊಬ್ಬರಿಗೂ ಒಂದೇ ಒಂದು ಗೋಲ್ ಅಥವಾ ಏಮ್ ಅಂತ ಹೇಳಿದ್ರೆ, ಇಲ್ಲಿ ಬಾಳಬೇಕು, ಇಲ್ಲಿ ಬದುಕಬೇಕು. ಸೊ ಬದುಕುವಂತಹ ಕಂಡೀಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಬಾಡಿಗೆ ವೇರಿಯಸ್ ಇಂಜುರೀಸ್ ಅಥವಾ ನಮಗೆ ಏನಾದರೂ ಪೆಟ್ಟು ಬಿದ್ದಾಗ ಈ ಸೆಲ್ಸ್ಗಳು ಅಂದರೆ ಜೀವಕೋಶಗಳು ಮಲ್ಟಿಪ್ಲೈ ಆಗ್ತಾ ಬರ್ತವೆ. ಅಂದರೆ ಮಲ್ಟಿಪ್ಲೈ ಆಗೋದು, ಹೀಲ್ ಆಗೋದು, ರಿಪೇರ್ ಆಗೋದು, ಇದು ಬಾಡಿಯ ಬೇಸಿಕ್ ಮೆಕ್ಯಾನಿಸಮ್. ಸೊ ಕೆಲವೊಮ್ಮೆ ಈ ಮಲ್ಟಿಪ್ಲೈ ಆಗೋದು, ಡಿವೈಡ್ ಆಗೋದು, ಅದೇ ರೀತಿ ಗ್ರೋತ್ ಆಗೋದು ಕೆಲವೊಮ್ಮೆ ನಮ್ಮ ಕಂಟ್ರೋಲ್ನಲ್ಲೇ ಇರ್ತದೆ. ಹೆಚ್ಚಿನ ಬಾರಿ ಅದು ನಮ್ಮ ಕಂಟ್ರೋಲ್ನಲ್ಲೇ ಇರ್ತದೆ. ಆದರೆ ಕೆಲವೊಮ್ಮೆ ಈ ಒಂದು ಪರ್ಟಿಕ್ಯುಲರ್ ಕಂಡೀಷನಲ್ಲಿ ಅಥವಾ ಒಂದು ಪರ್ಟಿಕ್ಯುಲರ್ ಸಿಚುವೇಷನಲ್ಲಿ ಅದು ನಮ್ಮ ಕಂಟ್ರೋಲ್ ಮೀರಿಬಿಟ್ಟು ಅದು ಎಲ್ಲ ಕಡೆ ಹರ್ಕೊಂಡು ಬಿಡ್ತದೆ. ಇದನ್ನು ನಾವು ಕ್ಯಾನ್ಸರ್ ಅಂತ ಹೇಳ್ಬೋದು. ಸೊ ಈ ಗೆಡ್ಡೆಗಳು ನಾವು ಕಾಣುವಂಥ ಗೆಡ್ಡೆಗಳೆಲ್ಲ ಕ್ಯಾನ್ಸರ್ಗಳಲ್ಲ. ಕ್ಯಾನ್ಸರ್ ಅಂತ ಅಂದುಕೊಂಡ ಗೆಡ್ಡೆಗಳೆಲ್ಲ ತುಂಬ ಸ್ಪ್ರೆಡ್ ಆಗುವಂಥ ಅವಶ್ಯಕತೆಗಳು ಇರೋದಿಲ್ಲ. ಸೊ ಇದರ ಬಗ್ಗೆ ನಾನು ಒಂದು ಮಾತು ಏನು ಹೇಳಬೇಕಂತ ಹೇಳಿದರೆ, ಈಗ ಒಂದು ಗೆಡ್ಡೆ ಕಂಡು ಬಂದರೆ ಅದನ್ನು ನಾವು ಬಿನೈನ್ ಅಥವಾ ಡೇಂಜರ್ಲೆಸ್ ಗೆಡ್ಡೆ ಅಂತಲೇ ಹೇಳ್ಬೋದು, ಡೇಂಜರಸ್ ಗೆಡ್ಡೆ ಅಂತ ಹೇಳ್ಬೋದು. ಈಗ ಈ ಡೇಂಜರ್ಲೆಸ್ ಗೆಡ್ಡೆ ಅಥವಾ ಡೇಂಜರಸ್ ಗೆಡ್ಡೆ ಅಂದರೆ ಕ್ಯಾನ್ಸರ್ ಗೆಡ್ಡೆಗಳಿಗೆ ಇರುವಂಥ ಎರಡು ಗೆಡ್ಡೆಗಳಿಗಿರುವಂಥ ವ್ಯತ್ಯಾಸಗಳನ್ನು ನಾನು ಹೇಳ್ತೇನೆ. ಈ ಡೇಂಜರ್ಲೆಸ್ ಗೆಡ್ಡೆಗಳು ಒಂದು ಒಳ್ಳೆ ವಾಲ್ ಅಥವಾ ವೆಲ್ ಡಿಫೈನ್ಡ್ ಕ್ಯಾಪ್ಸೂಲ್ ಅಥವಾ ಅದಕ್ಕೊಂದು ಒಳ್ಳೆ ಕೋಟೆ ಒಳಗೆ ಸುತ್ತಕೊಂಡಾಗೆ ಅದು ನಮ್ಮ ಬಾಡಿಯಲ್ಲಿ ಎಲ್ಲ ಡಿಫೆನ್ಸ್ ಮೆಕ್ಯಾನಿಸಮ್ಸ್ ಅಥವಾ ಸರ್ವೈವಲ್ ಮೆಕ್ಯಾನಿಸಮ್ಸ್ ಆಗಿ ಈ ಕೆಟ್ಟ ಜೀವಕೋಶಗಳು ಅಥವಾ ಕ್ಯಾನ್ಸರಸ್ ಜೀವಕೋಶಗಳು ಹುಟ್ಟುಕೊಂಡು ಕೂಡ ಅವೆಲ್ಲ ಒಂದೇ ವಾಲ್ ಒಳಗೆ ಕಂಟೈನ್ಡ್ ಆಗಿ ಎಲ್ಲಿಗೂ ಸ್ಪ್ರೆಡ್ ಆಗೋದಾಗಿ ಇರುತ್ತೆ. ಆದರೆ ಈ ಡೇಂಜರಸ್ ಗೆಡ್ಡೆಗಳು ಇಲ್ಲೇ ಒಂದು ಒಳ್ಳೆ ಕೋಟೆ ಒಳಗೆ ಇರುವುದಿಲ್ಲ, ಅದು ಎಲ್ಲ ಕಡೆಗೆ ಸ್ಪ್ರೆಡ್ ಹಾಕ್ಕೊಂಡು ಬರ್ತದೆ. ಸೊ ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮಗೊಂದು ಗೆಡ್ಡೆ ಕಂಡುಬಿಟ್ರೆ ಅದು ಡೇಂಜರಸ್ಸಾ ನಾನ್ ಡೇಂಜರಸ್ಸಾ ಅಂತ ಟೆಸ್ಟ್ ಮಾಡಬೇಕಾಗತ್ತೆ. ಈಗ ನಮ್ಮಲ್ಲಿ ಅಂಥ ವಿಸ್ತಾರವಾದ ಒಂದು ರೇಡಿಯಾಲಜಿ ಡಿವಿಷನ್ ಅಂದರೆ ಇಮೇಜಿಂಗ್ ಡಿವಿಷನಲ್ಲಿ ನಾವು ಈ ಗೆಡ್ಡೆಗಳನ್ನು ನೋಡಿಬಿಟ್ಟು ಇದು ಡೇಂಜರಸ್ಸಾ ನಾನ್ ಡೇಂಜರಸ್ಸಾ ಅಂತ ಹೇಳಲಿಕ್ಕಾಗತ್ತೆ. ಈಗ ನಾವು ಅಲ್ಟ್ರಾಸೌಂಡು MRI ಮಾಡಿಬಿಟ್ಟು ಈ ಗೆಡ್ಡೆಗಳು ಇನ್ನೂ ಸ್ಪ್ರೆಡ್ ಆಗೋದಿಲ್ಲ ಅಂತ ಹೇಳ್ಬೋದು. ಅಥವಾ ಈ ಗೆಡ್ಡೆಗಳಿಗೆ ಇನ್ನೂ 3 ಕಾರಣಗಳಿಂದ ನಾವು ಅವುಗಳನ್ನು ಕ್ಯಾನ್ಸರ್ ಅಂತ ಹೇಳ್ಬೋದು. ನಂಬರ್ 1ನೇದಾಗಿ ಇವುಗಳಿಗೆ ರಕ್ತ ಪರಿಚಲನೆ ಜಾಸ್ತಿ ಇರುತ್ತೆ. ಯಾಕಂದರೆ ಇವು ಮಲ್ಟಿಪ್ಲೈ ಆಗ್ತಾನೆ ಇರ್ತದೆ, ಡಿವೈಡ್ ಆಗ್ತಾನೆ ಇರ್ತದೆ, ಜಾಸ್ತಿ ಬ್ಲಡ್ ಸಪ್ಲೈ ಬರುತ್ತೆ. 2ನೇದಾಗಿ ಇಲ್ಲಿ ಜೀವಕೋಶಗಳ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ. ಡೇಂಜರಸ್ ಗೆಡ್ಡೆಗಳಲ್ಲಿ ಜೀವಕೋಶಗಳು ಜಾಸ್ತಿ ಇರುತ್ತೆ. 3ನೇದಾಗಿ ಇದು ಬೇಗ ಮಲ್ಟಿಪ್ಲೈ ಆಗಿ ದೊಡ್ಡದಾಗ್ತಾ ಬರ್ತದೆ. 1 ತಿಂಗಳು, 2 ತಿಂಗಳು, 3 ತಿಂಗಳಲ್ಲಿ ಭಾರಿ ದೊಡ್ಡದಾಗಿ ಬರುತ್ತೆ. ಸೊ ಇದು 3 ಕಾರಣಗಳನ್ನು ನಾವು ಈ ರೇಡಿಯಾಲಜಿ ಅಥವಾ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಥವಾ CT ಸ್ಕ್ಯಾನ್ ಅಂತ ವೇರಿಯಸ್ ಸ್ಕ್ಯಾನ್ಗಳನ್ನು ಮಾಡಿಕೊಂಡು ನಾವು ಇದು ಡೇಂಜರಸ್ಸಾ ಅಥವಾ ಡೇಂಜರಸ್ ಅಲ್ವಾ ಅಂತ ಕ್ಲಿಯರ್ ಆಗಿ ಹೇಳ್ಬೋದು. ಈಗ ಈ ಚಿತ್ರದಲ್ಲಿ ನಾನು ಏನು ತೋರಿಸ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಫುಲ್ ಬಾಡಿ MRI ಸ್ಕ್ಯಾನ್ ಅಂತ ನಾವು ಹೇಳ್ತೇವೆ. ಎಲ್ಲೆಲ್ಲ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಎಂಬುದನ್ನು ಈ ಕಪ್ಪು ಚುಕ್ಕೆಗಳು ಎಲ್ಲೆಲ್ಲ ಕ್ಯಾನ್ಸರ್ ಸ್ಪ್ರೆಡ್ ಆಗಿದೆ ಅಂತ ನಮಗೆ ಹೇಳ್ತೇವೆ. ಸೊ ಈ MRI ಸ್ಕ್ಯಾನಲ್ಲಿ ಕೂಡ ನಾವು ಎಷ್ಟು ಗೆಡ್ಡೆಗಳಿವೆ ಅಂತ ನಾವು ಹೇಳ್ಕೊಳ್ಬೋದು. ಆದರೆ ಒಂದು ಟೆಸ್ಟ್ಗಳನ್ನು ಮಾಡ್ತಾರೆ, ಅದಕ್ಕೆ ಬಯಾಪ್ಸಿ ಅಂತ ಹೆಸರು. ಈ ಬಯಾಪ್ಸಿಯನ್ನು ಆದಷ್ಟು ಕಮ್ಮಿ ಮಾಡಬೇಕು ಅಂತ ಹೆಚ್ಚಿನ ಲಿಟ್ರೇಚರ್ಗಳು, ಹೆಚ್ಚಿನ ಸರ್ವೆಗಳು, ಹೆಚ್ಚಿನ ಯೂನಿವರ್ಸಿಟಿಯಲ್ಲಿ ನಡೆದಂಥ ಟ್ರಯಲ್ಸ್ ಹೇಳ್ತದೆ. ಯಾಕೆಂತ ಹೇಳಿದ್ರೆ, ಈ ಬಯಾಪ್ಸಿ ಅಂದರೆ ಏನು ಅಂತ ಹೇಳಿದರೆ, ಒಂದು ಶಾರ್ಪ್ ನೀಡಲ್ ಅಥವಾ ಒಂದು ಸೂಜಿಯನ್ನು ತೆಗೆದು ಆ ಗೆಡ್ಡೆ ಒಳಗೆ ಹಾಕಿ ಅಲ್ಲಿಂದ ಕೆಲವು ಜೀವಕೋಶಗಳನ್ನು ತೆಗೆದು ಆ ಜೀವಕೋಶಗಳು ಕ್ಯಾನ್ಸರಸ್ ಹೌದಾ ಅಲ್ವಾ ಅಂತ ಟೆಸ್ಟ್ ಮಾಡ್ತಾರೆ. ಸೊ ಈಗ ಟೆಸ್ಟ್ ಮಾಡುವಾಗ ಏನಾಗುತ್ತೆ, ನಮ್ಮ ಬಾಡಿಯ ಡಿಫೆನ್ಸ್ ಮೆಕ್ಯಾನಿಸಮ್ಸು ಎಲ್ಲ ವರ್ಕ್ ಮಾಡಿ ಆ ಕೋಶಗಳನ್ನು ಒಂದೇ ಕಡೆ ಸೇರಿಸುವಂಥ ಕೆಲಸ ಮಾಡಿದರೆ ನಮ್ಮ ಸೂಜಿ ಹೋಗಿ ಅದನ್ನು ಒಡೆದು ಅದೆಲ್ಲ ಸ್ಪ್ರೆಡ್ ಆಗೋಗೆ ಮಾಡ್ತದೆ. ಆದ್ದರಿಂದ ಆದಷ್ಟು ನಾವು ಈ ಬಯಾಪ್ಸಿಯನ್ನು ಮಾಡೋದಾಗೆ ನೋಡ್ಕೊಂಡು ಬಿಟ್ಟು ಅದರ ಓವರಾಲ್ ಎಪಿಯರೆನ್ಸ್ ನೋಡಿಬಿಟ್ಟು ಇದು ಗೆಡ್ಡೆ, ಇದು ನ್ಯಾಚುರಲ್ ಗೆಡ್ಡೆ ಅಥವಾ ಇದು ಡೇಂಜರ್ಲೆಸ್ ಗೆಡ್ಡೆ ಅಥವಾ ಇದು ಡೇಂಜರಸ್ ಗೆಡ್ಡೆ ಅಂತೇಳಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಈ ರೇಡಿಯಾಲಜಿಕಲ್ ಅಥವಾ ಸ್ಕ್ಯಾನಿಂಗ್ ಟೆಕ್ನಿಕ್ಗಳಲ್ಲಿ ಹೇಳ್ಬೋದಾಗುತ್ತೆ. ಅದನ್ನು ನೋಡಿಬಿಟ್ಟು ನಾವು 3 ಥರದ ಡಿವಿಷನ್ ಮಾಡ್ತೇವೆ: ಗುಡ್, ಬ್ಯಾಡ್, ಅಗ್ಲಿ. ಅಂದರೆ ಒಳ್ಳೆಯ ಗೆಡ್ಡೆಗಳು,
ಕೆಟ್ಟ ಗೆಡ್ಡೆಗಳು ಮತ್ತು ಡೇಂಜರಸ್ ಗೆಡ್ಡೆಗಳು ಅಂತ ಹೇಳ್ತಾರೆ. ಗುಡ್ ಗೆಡ್ಡೆಗಳನ್ನು ನಾವು ಹಾಗೆಯೇ ಬಿಟ್ಟು ಬಿಡ್ಬೋದು, ಏನು ಮಾಡುವ ಅವಶ್ಯಕತೆ ಇಲ್ಲ. ಈ ಕೆಟ್ಟ ಗೆಡ್ಡೆಗಳನ್ನು ನಾವು ಒಂದು 3 ತಿಂಗಳಿಗೊಮ್ಮೆ ಅಥವಾ 6 ತಿಂಗಳಿಗೊಮ್ಮೆ ಟೆಸ್ಟ್ ಮಾಡಿಕೊಂಡು ಅದು ಅದು ಡಬಲ್ ಆಗ್ತಾ ಇದೆಯಾ, ಅದರ ಸೈಜ್ ಜಾಸ್ತಿ ಆಗುತ್ತೆ ಅಂತ ನೋಡಿಬಿಟ್ಟು, ಆ ಸೈಜ್ ಜಾಸ್ತಿ ಆದರೆ ನಾವು ಕೂಡಲೇ ಅದನ್ನು ಆಪ್ರೇಷನ್ ಮಾಡಿ ತೆಗಿಬೇಕಾಗಿದೆ. ಮತ್ತು ಡೇಂಜರಸ್ ಗೆಡ್ಡೆಗಳು ಅಂತ ನಮಗೆ ಸ್ಕ್ಯಾನಿಂಗಲ್ಲಿ ಗೊತ್ತಾದರೆ ಕೂಡಲೇ ಅದನ್ನು ತೆಗಿಬೇಕು. ಯಾಕಂದರೆ ಬಯಾಪ್ಸಿ ಮಾಡಿ ಆ ಡಿಫೆನ್ಸ್ ಮೆಕ್ಯಾನಿಸಮ್ ಅಥವಾ ಇಮ್ಯುನಿಟಿ ಮೆಕ್ಯಾನಿಸಮ್ ನಾವು ಹಾಳು ಮಾಡಿ ಅದು ಸ್ಪ್ರೆಡ್ ಆಗೋಗೆ ನೋಡ್ಕೊಳ್ಬಾರ್ದು. ಸ್ನೇಹಿತರೆ, ಈ ಕ್ಯಾನ್ಸರ್ ಯಾಕೆ ಬರುತ್ತೆ, ಏನು ಬರುತ್ತೆ ಎಂಬುದು ಇವತ್ತಿಗೂ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಒಂದು ಮಾತು ಏನು ಹೇಳ್ತೇನೆ ಅಂದರೆ, ನಮ್ಮಲ್ಲಿ ಬಾಡಿಗೆ ಇಂಜುರಿ ಆದಾಗ, ಅದು ಫಿಸಿಕಲ್ ಇಂಜುರಿ ಇರ್ಬೋದು ಅಥವಾ ಕೆಮಿಕಲ್ ಇಂಜುರಿ ಇನ್ ದ ಫಾರ್ಮ್ ಆಫ್ ಸ್ಮೋಕ್ ಅಥವಾ ಸ್ಮೋಕಿಂಗ್ ಇದ್ರ ಬೇಕಾದ್ರೆ ಬರ್ಬೋದು, ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಇಂಜುರಿ ಈಸ್ ಎ ಸೈಕಲಾಜಿಕಲ್ ಇಂಜುರಿ. ವೆನ್ ದೇರ್ ಇಸ್ ಎ ಸೈಕಲಾಜಿಕಲ್ ಇಂಜುರಿ ಇದು ಬರುತ್ತೆ ಯಾವುದಂದರೆ, ಯಾವಾಗ ಸ್ಟ್ರೆಸ್ ಟೆನ್ಷನ್ ಬಂದಾಗ ಈ ಸೈಕಲಾಜಿಕಲ್ ಇಂಜುರಿ ಬರುತ್ತೆ. ಈ ಸೈಕಲಾಜಿಕಲ್ ಇಂಜುರಿಯನ್ನು ನಾವು ಅವಾಯ್ಡ್ ಮಾಡಬೇಕಂತ ಹೇಳಿದರೆ, ನಮ್ಮ ಕೆಲಸವನ್ನು ನಾವು ಪ್ರೀತಿ ಮಾಡಬೇಕು, ಆದಷ್ಟು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಬೇಕು, ಆರೋಗ್ಯಕ್ಕೋಸ್ಕರ ಕೆಲಸ ಮಾಡಬೇಕು, ಹಣಕ್ಕೋಸ್ಕರ ಕೆಲಸ ಮಾಡಬಾರ್ದು. ಹಣ ಯಾವತ್ತೂ ಇಂಪಾರ್ಟೆಂಟ್. ಯಾವಾಗ ನಾವು ಒಳ್ಳೆ ಕೆಲಸ ಮಾಡ್ತೇವೋ ಆವಾಗ ಹಣ ಬಂದೇ ಬರುತ್ತೆ. ಆದರೆ ನಾವು ಪ್ರೀತಿ ವಿಶ್ವಾಸದಿಂದ ಕೆಲಸ ಮಾಡಿದರೆ ಆರೋಗ್ಯ ಕೂಡ ಬರುತ್ತೆ, ಹಣ ಕೂಡ ಬರುತ್ತೆ. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಈ ಮಾತನ್ನು ನಿಲ್ಲಿಸ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು.